ಇದೇ ಮೇನ್ ರೋಡ್, ಇದೇ ನಮ್ಮ ಪ್ರಾಜೆಕ್ಟ್. ಸೊ ಮೇನ್ ರೋಡ್ಗೆ ಅಟ್ಯಾಚ್ ಆಗಿನೇ ಪ್ರಾಜೆಕ್ಟ್ ನ ಮಾಡಿದ್ದಾರೆ. ಹಳ್ಳಿ ಟಿವಿ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ವೀಕ್ಷಕರೇ, ಯಾರ್ಯಾರೆಲ್ಲ ಬೆಂಗಳೂರು ಹತ್ರ ಸೈಟ್ಸ್ಗಳನ್ನ ಹುಡುಕ್ತಿದ್ದೀರಾ ಅಂಥವ್ರಿಗೆ ಒಂದೊಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ. ನಮ್ಮ ಅಸೆಟ್ ಸ್ಕ್ವೇರ್ ಅವರು ಅರವಿಂದ್ ಪ್ರಾಪರ್ಟೀಸ್ ಅವ್ರ ಜೊತೆ ಟೈ ಅಪ್ ಆಗಿ ಒಂದೊಳ್ಳೆ ಮೆಗಾ ಟೌನ್ಶಿಪ್ನ ತರ್ತಾ ಇದ್ದಾರೆ. ಇದರಲ್ಲಿ ಏನಿಲ್ಲ ಅಂದ್ರೂ ನಿಮಗೆ 1000+ ಸೈಟ್ಸ್ಗಳು ಅವೈಲಬಲ್ ಇದೆ. ಸೊ ಈ ಒಳ್ಳೆ ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಸರ್, ಏನಂದ್ರೆ ಇವಾಗ ಗೌರಿಬಿದನೂರಲ್ಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ನ ಮಾಡಿದ್ವಿ ಸರ್. ನಂದಿ ಹಿಲ್ಸ್ ಹತ್ರ 2 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಇವಾಗ ನೆಲಮಂಗಲಕ್ಕೆ ಬಂದ್ಬಿಟ್ಟಿದ್ದೀವಿ ಸರ್. ಅವಾಗಿಂದ ನೋಡ್ತಾ ಇದ್ದೀನಿ. ನನ್ಗೆ ಏನು ಕ್ವೆಶನ್ ಅಂದ್ರೆ, ಎಷ್ಟು ದೂರ ನೋಡಿದ್ರು ಲೇಔಟ್ ಕಂಪ್ಲೀಟ್ ಆಗ್ತಾ ಇಲ್ಲ. ಇನ್ನು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇರಬಾರ್ದು ಸರ್ ಇದು? ಸರ್, ನಾನು ಎಂಟ್ರಿ ಆಗ್ತಿದ್ದಂಗೆನೆ ಅರವಿಂದ್ ಪ್ರಾಪರ್ಟೀಸ್ ಅಂತ ನೋಡಿದೆ ಸರ್. ತುಂಬಾ ಶಾಕ್ ಆಯ್ತು, ಯಾಕಂದ್ರೆ ದೊಡ್ಡ ಕಂಪನಿ ಅಂತಾನೆ ಕೇಳ್ಪಟ್ಟಿದ್ದೀನಿ ಅರವಿಂದ್ ಪ್ರಾಪರ್ಟೀಸು. ಸೊ ಅವ್ರ ಜೊತೆ ನಿಮ್ಮ ಟೈಅಪ್ ಹೇಗೆ ಸರ್? ಅವ್ರ ಪಾತ್ರ ನಿಮ್ಮ ಪಾತ್ರ ಯಾವ ತರ ನಡೀತಾ ಇದೆ ಸರ್? ಮೇಡಮ್, ಆ್ಯಕ್ಚುಲಿ ಈ ಒಂದು ಮೆಗಾ ಟೌನ್ಶಿಪ್ನ ಆ್ಯಕ್ಚುಲಿ ಕಂಪ್ಲೀಟ್ಲಿ ಡೆವಲಪ್ ಮಾಡಿರೋದು ಅರವಿಂದ್ ಪ್ರಾಪರ್ಟೀಸ್ ಅವರೇ. ಅವ್ರ ಜೊತೆಲಿ ನಾವು ಕೂಡ ಕೈ ಜೋಡಿಸಿ, ಸೊ ಅವ್ರ ಜೊತೆ ಟೈಅಪ್ ಆಗಿ, ಸೊ ಈ ಒಂದು ಪ್ರಾಜೆಕ್ಟ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ತಲುಪಬೇಕು. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಹಾಗಾಗಿ ಸೊ ನಾವು ಅವ್ರ ಜೊತೆಲಿ ಸೇರಿಕೊಂಡು ಸೈಟ್ಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತ ಕಂಪ್ಲೀಟ್ ಮಾರ್ಕೆಟಿಂಗ್ ವಿ ಆರ್ ಡೂಯಿಂಗ್ ಮೇಡಮ್. ಇವಾಗ ನಾವು ಲೇಔಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಸರ್. ಎಷ್ಟು ದೊಡ್ಡದಿದೆ ಸರ್ ಈ ಪ್ರಾಜೆಕ್ಟ್? ತುಂಬಾ ದೊಡ್ಡದಮ್ಮ ಪ್ರಾಜೆಕ್ಟ್. ಹಾಗೆ ಡೈಮೆನ್ಷನ್ಸ್ ಎಲ್ಲ ಯಾವ ತರ ಇದೆ ಸರ್? ಮೇಡಮ್, ಇದು ಬಂದು ಆ್ಯಕ್ಚುಲಿ 30-40, 30-50, 30-45 ಆ್ಯಂಡ್ 50-80, 40-60. ಸೊ ಆಲ್ ಡೈಮೆನ್ಷನ್ಸ್ ಕೂಡ ಇದೆ. ಎಲ್ಲ ಡೈಮೆನ್ಷನ್. ಓಕೆ, ಫೇಸಸ್ ಅಂತ ಬಂದ್ರೆ ಸರ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಡೈಮೆನ್ಷನ್, ಎಲ್ಲ ನೋಡಿದ್ರಲ್ಲ, ಎಲ್ಲ ಡೈಮೆನ್ಷನ್ಸ್, ಎಲ್ಲ ಫೇಸಸ್ ಅಲ್ಲೂ ಈ ಒಂದು ಲೇಔಟ್ ಅಲ್ಲಿ ನಿಮಗೆ ಸೈಟ್ಸ್ ಗಳು ಅವೈಲಬಲ್ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್, ಈ ಪ್ರಾಜೆಕ್ಟ್ ಹೆಸರು ಲೇಕ್ ವ್ಯೂ ಅಂತ ಹೇಳಿ. ಸೊ ವೆರಿ ನಿಯರೆಸ್ಟ್ ನೋಡಿ, ಈ ಕಡೆ ಪಕ್ಕದಲ್ಲಿ ಹೋದ್ರೆ ಸ್ವಲ್ಪ ಪಕ್ಕದಲ್ಲೇನೆ ನಮ್ದು ವಿಸ್ತಾರ ಅಂತ ಹೇಳಿ 1 more ಪ್ರಾಜೆಕ್ಟ್ ಇದೆ. ಸೊ ಆಲ್ಮೋಸ್ಟ್ ಇದು ಬಂದು 30 ಎಕರೆ, ಅದು ಬಂದು ಒಂದು 20 ಎಕರೆ ಪ್ರಾಜೆಕ್ಟು. ಸೊ ಆಲ್ಮೋಸ್ಟ್ 2 ಸೇರಿ ಮೆಗಾ ಟೌನ್ಶಿಪ್ ಆಗ್ತಿರೋಂಥದ್ದು ಪ್ರಾಜೆಕ್ಟ್ ಇದು. ಆಲ್ಮೋಸ್ಟ್ 1000+ ಪ್ರಾಜೆಕ್ಟು ಎಂಟರ್ ಲೇಔಟ್ ಬರ್ತಾ ಇದೆ. ಹಾಗಿದ್ರೆ ಈ ಒಂದು ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್, ಈ ಒಂದು ಪ್ರಾಜೆಕ್ಟ್ ಎಕ್ಸಾಕ್ಟ್ ಆಗಿ ನೋಡಿ, ಇದೇ ಮೇನ್ ರೋಡ್. ಆಕ್ಚುಲಿ ಇದು ನೆಲಮಂಗಲಾಗ ಹೋಗುವಂತ ಮೇನ್ ರೋಡ್ ಇದು. ನೀವು ಈಗ ಹೋದ್ರೆ ಡೈರೆಕ್ಟ್ ಆಗಿ ನೆಲಮಂಗಲಾಗ ಹೋಗುತ್ತೆ, ಈಗ ಹೋದ್ರೆ ತಾವರೆಕೆರೆಗೆ ಹೋಗುತ್ತೆ. ಇದನ್ನ ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ಕರೀತಾರೆ. ಸೊ ಈ ಸೊಂಡೆಕೊಪ್ಪ ಮೇನ್ ರೋಡ್ ಅರೌಂಡ್ 80 feet ರೋಡ್ ಬರುತ್ತೆ, ಇದು ಅಗಲ ರೋಡ್. ಸೊ 80 feet ರೋಡ್ ಅಲ್ಲಿ ಸೊ ಇದೇ ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಮಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಎಂಟ್ರೆನ್ಸ್ಗೆನೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲೇ ಈ ಒಂದು ಪ್ರಾಜೆಕ್ಟ್ ನ ಮಾಡ್ತಿದ್ದೀರಾ ಅಂತ ಹೇಳಿ. ಮೈನ್ ಹೈವೇ ರೋಡ್ ಅಲ್ಲಿ ಪಕ್ಕದ್ದೇ ಮೇಡಮ್, ಅಟ್ಯಾಚ್ ಆಗಿನೇ ಮಾಡಿದ್ದೀರಾ? ಹೌದು ಮೇಡಮ್, ಹೌದು ಮೇಡಮ್. ಆಕ್ಚುಲಿ ಇದು ಮೆಗಾ ಟೌನ್ಶಿಪ್ ಅಲ್ಲ, ತುಂಬಾ ಆಲ್ಮೋಸ್ಟ್ 75 acres ಅಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆಕ್ಚುಲಿ ಅದಕ್ಕೋಸ್ಕರ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ. ಸೊ ನಿಮ್ದೇ ಆದಂತ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ? ಓಕೆ, ನೈಸ್ ಸರ್. ಇಲ್ಲಿ ಆಗಿದ್ರೆ ಇಮಿಡಿಯೇಟ್ ಆಗಿ ಮನೆ ಕಟ್ಬೋದಾ ಸರ್? ಕನ್ಸ್ಟ್ರಕ್ಷನ್ ಶುರು ಮಾಡ್ಬಿಡ್ಬೋದಾ? 100% ಮೇಡಮ್. ಆಕ್ಚುಲಿ ನಮ್ಮ ಅಸೆಟ್ ಸ್ಕ್ವೇರ್ ಕಂಪನಿಯಿಂದಾನೆ ಸೊ ಪ್ರತಿಯೊಬ್ಬರಿಗೂ ಇಂಡಿಪೆಂಡೆಂಟ್ ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. ಇಮಿಡಿಯೇಟ್ ಆಗಿ ರೆಡಿ ಟು ಮೂವ್ ಅಂಡ್ ರೆಡಿ ಟು ರಿಜಿಸ್ಟ್ರೇಷನ್ ಅಂಡ್ ರೆಡಿ ಟು ಕನ್ಸ್ಟ್ರಕ್ಟ್ ಮಾಡಿ ಬರುವಂತ ಕಸ್ಟಮರ್ಗೆ ಸಿಂಪ್ಲೆಕ್ಸ್, ಡೂಪ್ಲೆಕ್ಸ್, ಆಮೇಲೆ ರೆಂಟಿಂಗ್ ಪರ್ಪಸ್ ಪ್ರತಿಯೊಂದಕ್ಕೂ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ವಿತ್ ಇನ್ ಲೋ ಬಜೆಟ್ ಒಂದು 50 lakhs, 70 lakhs, 60 lakhs, 70 lakhs ಇಂದ ಸ್ಟಾರ್ಟ್ ಆದ್ರೆ ಸೈಟು ಮನೆ ಎರಡೂ ಸೇರಿ ಒಂದು 79 lakhs ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಮೇಡಮ್, ಬುಕಿಂಗ್ ಪ್ರೊಸೆಸ್ ಅಂತ ಹೇಳಿದ್ರಿ. ಬುಕಿಂಗ್ ಪ್ರೊಸೆಸ್ ಅಂದ್ರೆ ಕಸ್ಟಮರ್ ಸಂಡೇ ಬಂದು 1 lakh ಕೊಟ್ಟು ಬುಕಿಂಗ್ ಮಾಡ್ಕೊಂಡ್ರೆ ಸೊ ಡೈರೆಕ್ಟ್ ಆಗಿ ಲೋನ್ ಫೆಸಿಲಿಟಿ, ಯಾಕಂದ್ರೆ ಟೌನ್ಶಿಪ್ ಅಂದ್ರೆ ವಿ ಹ್ಯಾವ್ ಮೇಡ್ ಎವ್ರಿಥಿಂಗ್. ಸೊ ಪ್ರತಿಯೊಂದನ್ನು ಬ್ಯಾಂಕಿಂಗ್ ಫೆಸಿಲಿಟಿ ಮತ್ತೆ ಲೋನ್ ಫೆಸಿಲಿಟಿ ಎಲ್ಲ ನಾವೇ ಮಾಡ್ಕೊಡ್ತೀವಿ ಮೇಡಮ್. ಜಸ್ಟ್ ಕಸ್ಟಮರ್ ಬಂದು ಜಸ್ಟ್ ದೇ ಹ್ಯಾವ್ ಟು ಇನ್ವೆಸ್ಟ್ ಆನ್ ದಿಸ್. ಓಕೆ, ಸೊ ಲೋನ್ಗೂ ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ, ನೀವೇ ಪ್ರತಿಯೊಂದನ್ನು ಅವ್ರಿಗೆ ಅಪ್ ಟು ಡೇಟ್ ಮಾಡ್ಕೊಡ್ತೀರಾ? ಹೌದು. ಓಕೆ ಸರ್, ಈ ಒಂದು ದೊಡ್ಡ ಮೆಗಾ ಟೌನ್ಶಿಪ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆ ಎಷ್ಟು ಕೋಟ್ ಮಾಡ್ತಾ ಇರ ಸರ್ ಪ್ರೈಸ್ ವಿಚಾರಕ್ಕೆ ಬಂದ್ರೆ? ಮೇಡಮ್, ಖಂಡಿತ ತುಂಬಾ ಬ್ಯೂಟಿಫುಲ್ ಕ್ವಶನ್. ಆಕ್ಚುಲಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ನೆಲಮಂಗಲ ಅಂದ್ರೆ ಇವತ್ತಿನ ದಿನ ಪರಿಚಯ ಇಲ್ದಿರೋ ಜನನೇ ಇಲ್ಲ. ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂತ ಏರಿಯಾ. ಈ ಸುತ್ತಮುತ್ತ ಬೆಲ್ಟ್ ಅಲ್ಲಿ ಇವತ್ತು ನಮ್ಮ ಕಂಪನಿ ಏನು ಅಸೆಟ್ ಸ್ಕ್ವೇರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸು ಮತ್ತೆ ಅರವಿಂದ್ ಪ್ರಾಪರ್ಟೀಸ್ ಅವ್ರ ಜೊತೆ ಟೈಅಪ್ ಆಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಇವತ್ತು ಜನಗಳಿಗೆ ಕೊಡೋದಕ್ಕೆ ಅಂತ ಬರ್ತಾ ಇದೀವಿ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಲಿ ಮೇಡಮ್, ಎಂಟರ್ ನೆಲಮಂಗಲದಲ್ಲಿ ಎಲ್ಲೂ ಕೂಡ ನಾವು ಕೊಡ್ತಾರಂತ ಪ್ರೈಸ್ನ ಅಫೋರ್ಡ್ ಮಾಡಕ್ ಸಾಧ್ಯನೇ ಇಲ್ಲ. 100% ಹೇಳ್ತಾ ಇದ್ದೀನಿ, ಈ ಒಂದು ಬೆಸ್ಟ್ ಪ್ರೈಸ್ ನಾವು ಕೊಡ್ತಾರಂತ ಬೆಸ್ಟ್ ಪ್ರೈಸ್ ಯಾರು ಕೊಡೋದು ಸಾಧ್ಯ ಇಲ್ಲ. ಎಂಟರ್ ನೆಲಮಂಗಲದಲ್ಲಿ ಲಕ್ಸುರಿಯಸ್ ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಲಕ್ಸುರಿ ಅಮ್ಯುನಿಟೀಸ್ ಇದೆ ಅಂತ ಹೇಳಿದ್ರಿ ನೀವು. ಹೌದು ಮೇಡಮ್, 50+ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 50 lakhs ಮೇಡಮ್. ಬರೀ ಜಸ್ಟ್ 50 ಲಕ್ಷದಿಂದ ಪ್ರಾಜೆಕ್ಟ್ ಸೈಟ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅಮ್ಯುನಿಟೀಸ್ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ನೋಡಿ ಮೇಡಮ್, ಆ್ಯಕ್ಚುಲಿ ನೀವು ನೋಡ್ಬೋದು
ಬ್ರೋಚರಲ್ಲಿ ಕೂಡ ಕಂಪ್ಲೀಟಾಗಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀವಿ. ಪ್ರಾಜೆಕ್ಟ್ ಹೈಲೈಟ್ಸ್ ಇದೆ, ಪ್ರಾಜೆಕ್ಟ್ ಅಮ್ಯುನಿಟೀಸ್ಗಳಿದೆ, ಗ್ರ್ಯಾಂಡ್ ಎಂಟ್ರೆನ್ಸ್ ಆಲ್ಸೋ, 24x ಸೆಕ್ಯೂರಿಟಿ, ಸೈಟ್ ಆಫೀಸು, ವಾಟರ್ ಸಪ್ಲೈಯಿಂಗು, 40 ಫೀಟ್ ರೋಡು, 30 ಫೀಟ್ ರೋಡು, ಸಿವೇಜ್ ಸಿಸ್ಟಮು, ಕಂಪ್ಲೀಟ್ ಎಲ್ಲ ಬೇಸಿಕ್ ಅಮ್ಯುನಿಟೀಸು ಬರುತ್ತೆ. ಅದ್ರ ಜೊತೆಲಿ ಲಕ್ಸುರಿ ಅಮ್ಯುನಿಟೀಸ್ ಅಂತಂದರೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಬರುತ್ತೆ ಕ್ಲಬ್ ಹೌಸಲ್ಲಿ, ಆ್ಯಂಡ್ ಟೆಂಪಲ್ ಬರುತ್ತೆ. ಸೊ ಒಂದು ಗಣೇಶ ಟೆಂಪಲ್ ಬರುತ್ತೆ, ವಾಟರ್ ಟ್ಯಾಂಕು, ಮತ್ತು ಚಿಲ್ಡ್ರನ್ ಪ್ಲೇ ಏರಿಯಾ, ಬಾಸ್ಕೆಟ್ಬಾಲ್ ಕೋರ್ಟು, ಟೆನ್ನಿಸ್ ಕೋರ್ಟು, ವಾಕಿಂಗ್ ಟ್ರ್ಯಾಕು, ಹ್ಯಾಪಿ ಥಿಯೇಟರ್ ಬರ್ತದೆ. ಕ್ಲಬ್ ಹೌಸ್ ಒಳಗಡೆ ನಿಮಗೆ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಜಿಮ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಆ್ಯಂಡ್ ಕಂಪ್ಲೀಟ್ ನಿಮಗೆ ಪಾರ್ಟಿ ಏರಿಯಾ. ಸರ್, ಈ ಒಂದು ಪ್ರಾಜೆಕ್ಟ್ ಸುತ್ತಮುತ್ತ ಕನೆಕ್ಟಿವಿಟಿ ಎಲ್ಲ ಯಾವ ಥರ ಇದೆ ಸರ್? ಮೇಡಮ್, ಕನೆಕ್ಟಿವಿಟಿ ಹೇಳಬೇಕು ಅಂದರೆ ಇದು ನೆಲಮಂಗಲ, ಬೇಸಿಕಲಿ ನೆಲಮಂಗಲ. ಸೊ ನೆಲಮಂಗಲ ಅಂತಂದರೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಡ್ರೈವ್ ಅಷ್ಟೇ ನಿಮಗೆ ನೆಲಮಂಗಲ ಹೈವೇಗೆ ಸಿಕ್ಬಿಡುತ್ತೆ. ಸೊ ಅರ್ಶಿನಕುಂಟೆ ತುಂಬ ಹತ್ತಿರ ಆಗುತ್ತೆ, ತಾವರೆಕೆರೆ ತುಂಬ ಹತ್ತಿರ ಆಗುತ್ತೆ. ಈ ಕಡೆ ಮಾಗಡಿ ರೋಡಿಂದನೂ ಕೂಡ ತಾವರೆಕೆರೆ ಕಡೆಯಿಂದ ಈ ಕಡೆ ಪ್ರಾಜೆಕ್ಟಿಗೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಪ್ರತಿಯೊಂದು ನಾವು ಇಲ್ಲಿ ಮಾಧವರ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಬರುತ್ತೆ. ಸೊ ವೆರಿ ಈಸಿ ಟು ಕನೆಕ್ಟಿವಿಟಿ. ಇಲ್ಲೆಲ್ಲ ತುಂಬ ಡೆವಲಪ್ಮೆಂಟ್ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಪ್ರೈಮ್ ಲೊಕೇಶನ್ಲೇ ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಓಕೆ. ರಾಮಯ್ಯ ಹಾಸ್ಪಿಟಲ್ ಇದೆ, ಕೊಲಂಬಿಯಾ ಹಾಸ್ಪಿಟಲ್ಸ್ ಹತ್ರ ಇದೆ. ಹೌದು ಮೇಡಮ್, ಇದೆಲ್ಲ ವೆರಿ ವೆರಿ ನಿಯರೆಸ್ಟ್. ಸೊ ಕೊನೆಯದಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಮೇಡಮ್ ಏನಿಲ್ಲ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಲೈಕ್ ಕೆಳಗಡೆ ಕೊಟ್ಟಿರೋ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರು ಸರಿ, ಕಾಲ್ ಮಾಡಿದ್ರು ಸರಿ, ಇಮಿಡಿಯೇಟ್ ಆಗಿ ನಮ್ಮ ಕಂಪನಿಯ ಎಂಪ್ಲಾಯೀಸ್ಗಳು ಅಥವಾ ನಮ್ಮ ಮ್ಯಾನೇಜರ್ಸ್ ಏನಿದ್ದಾರೆ ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಕಸ್ಟಮರ್ಸ್ಗೆ ಫಾಲೋ ಅಪ್ ಮಾಡಿ ಕಂಪ್ಲೀಟ್ ಅವ್ರಿಗೆ ಡೋರ್ ಸ್ಟೆಪ್ಪಲ್ಲಿ ಏನು ಸರ್ವಿಸ್ ಬೇಕೋ ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಒಂದು ಮೆಗಾ ಟೌನ್ಶಿಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಯಾರ್ಯಾರಿಗೆಲ್ಲ ಬೆಂಗಳೂರು ಹತ್ರದಲ್ಲೇ ಒಂದು ಕನಸಿನ ಮನೆ ತಗೊಳ್ಬೇಕು, ಸೈಟ್ನ ಮಾಡಬೇಕು ಅಂತಿರ್ತೀರಾ, ಅವ್ರಿಗೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ. ಸೊ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಥ್ಯಾಂಕ್ ಯು.